ರಿಪಬ್ಲಿಕ್ ಕನ್ನಡ ವರ್ಸಸ್ ಡ್ರಗ್ ಮಾಫಿಯಾ ಈ ಅಭಿಯಾನ ಮುಂದುವರೆದಿದೆ. ಡ್ರಗ್ ಮಾಫಿಯಾದ ವಿರುದ್ಧ ಅನೇಕ ಪ್ರಕರಣಗಳನ್ನು, ಅನೇಕ ಸುದ್ದಿಗಳನ್ನು ರಿಪಬ್ಲಿಕ್ ಕನ್ನಡ ಕೂಡ ಪ್ರಸಾರ ಮಾಡುವ ಮೂಲಕ ಗೃಹ ಇಲಾಖೆಗೆ, ಪ್ರಮುಖವಾಗಿ ಪೊಲೀಸ್ ಇಲಾಖೆಗೆ ಈ ಡ್ರಗ್ಸ್ ದಂಧೆ ಎಷ್ಟು ಅವ್ಯಾಹತವಾಗಿ ನಡೀತಾ ಇದೆ ಅನ್ನೋದರ ಮಾಹಿತಿಯನ್ನು ಹಂಚಿಕೊಳ್ಳೋ ಜವಾಬ್ದಾರಿಯುತ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡಿದೆ. ಅದರ ಮುಂದುವರೆದ ಭಾಗ ಇವತ್ತು ಬೆಳಗ್ಗೆ 9 ಗಂಟೆಗೆ ನಾವು ಬ್ರೇಕ್ ಮಾಡಿದ ಸುದ್ದಿ. ಡ್ರಗ್ಸ್ ಸಂಪಾದನೆ ಮಾಡಬೇಕು ಅಥವಾ ಅದನ್ನು ಪಡ್ಕೊಳ್ಬೇಕು ಅಂತಂದರೆ ಯಾವುದೋ ಒಂದು ಚೈನ್ ಲಿಂಕೋ ಅಥವಾ ಗ್ಯಾಂಗ್ನ ಸದಸ್ಯರ ಪರಿಚಯವೋ ಇರಬೇಕು ಅನ್ನೋದಿಲ್ಲ. ಡ್ರಗ್ಸನ್ನು ಪಡ್ಕೊಳ್ಳಿಕ್ಕೆ ಯಾವುದೋ ಗುಪ್ತವಾದ ಜಾಗಕ್ಕೆ ಹೋಗಬೇಕು ಅನ್ನೋದು ಇಲ್ಲ. ಮನೇಲಿ ಕೂತು ಬಟ್ಟೆ ಅಥವಾ ಗ್ರಾಸರಿಯನ್ನು, ತರಕಾರಿ, ಹಾಲು, ಮೊಸರು ಎಲ್ಲ ಎಷ್ಟು ಈಸಿಯಾಗಿ ಈಗ ಆ್ಯಪ್ಗಳ ಮೂಲಕ ನೀವು ಮನೆಗೇನೆ ಡೆಲಿವರ್ ಆಗೋ ರೀತಿಯಲ್ಲಿ ಬುಕ್ ಮಾಡ್ಕೊಳ್ಬಹುದೋ ಅಷ್ಟೇ ಅನಾಯಾಸವಾಗಿ ಸೋಷಿಯಲ್ ಮೀಡಿಯಾದ ಮೂಲಕ ಡ್ರಗ್ಸ್ ದಂಧೆ ನಡೆಸಲಾಗ್ತಾ ಇದೆ ಅನ್ನೋ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ಇವತ್ತು ಸಾಕ್ಷಿ ಸಮೇತ ಪ್ರಸಾರ ಮಾಡಿತ್ತು. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಆನ್ಲೈನ್ಗೂ ಕಾಲಿಟ್ಟ ಡ್ರಗ್ಸ್ ಮಾರಾಟಕ್ಕಾಗಿ ಒಂದು ಟೀಮ್ ವರ್ಕ್. ರಿಪಬ್ಲಿಕ್ ಕನ್ನಡ ಯುವ ಪೀಳಿಗೆ ಹಾಳು ಮಾಡುತ್ತಿರುವ ಡ್ರಗ್ಸ್ ದಂಧೆ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡುತ್ತಲೇ ಬಂದಿದೆ. ಒಂದಲ್ಲ ಒಂದು ಆಪರೇಷನ್ಗಳನ್ನ ಮಾಡಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯನ್ನ ಎಚ್ಚರಿಸಿದೆ. ಇದೀಗ ಅಂತಹದೇ ಒಂದು ಡ್ರಗ್ಸ್ ನೆಟ್ವರ್ಕ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಪತ್ತೆ ಮಾಡಿದೆ. ಹೌದು, ರಾಜಧಾನಿ ಬೆಂಗಳೂರಿನ ಡ್ರಗ್ಸ್ ಅನ್ನೋದು ತುಂಬಾನೇ ಕಾಮನ್. ಆದ್ರೆ ಇದು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಈಗ ಬೆರಳ ತುದಿಯಲ್ಲೇ ಡ್ರಗ್ಸ್ ಸಿಗುವಂತಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದೊಂದು ಅಕೌಂಟ್ ಇದ್ರೆ ಸಾಕು, ಆ ಪೆಡ್ಲರ್ಸ್ಗಳಲ್ಲಿ ಡ್ರಗ್ಸ್ ಮಾರಾಟ ಮತ್ತು ಖರೀದಿ ಎರಡೂ ಸಹ ನಡೆಯುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಪೇಜ್ಗಳು ತುಂಬಾನೇ ಆಕ್ಟಿವ್ ಆಗಿವೆ. ಆ ಪೇಜ್ಗಳಲ್ಲಿ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ವಿಧಗಳ ಡ್ರಗ್ಸ್ ಸಿಗುತ್ತೆ, ನನ್ನ ಬಳಿ ಇಂತಹ ಡ್ರಗ್ಸ್ ಇದೆ ಅಂತ ಪೋಸ್ಟ್ ಹಾಕ್ತಾರೆ. ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ಸ್ ಡೆಲಿವರಿ. ಡ್ರಗ್ ಪೆಡ್ಲರ್ಗಳು ಡೆಲಿವರಿ ಬಾಯ್ಗಳ ಮೂಲಕ ಖರೀದಿದಾರನಿಗೆ ರವಾನೆ ಮಾಡ್ತಾರೆ. ಹೆಣ್ಣೂರು, ಬಾಣಸವಾಡಿ, ಮಾರತ್ಹಳ್ಳಿ, ಬ್ರೂಕ್ಫೀಲ್ಡ್, ಕೋರಮಂಗಲ, ಕಲ್ಯಾಣನಗರ ಹೀಗೆ ಯಾವ ಏರಿಯಾದಲ್ಲಿ ಬೇಕಾದರೂ ಡ್ರಗ್ಸ್ ಸಿಗುತ್ತೆ ಅಂತ ಪೆಡ್ಲರ್ಗಳೇ ಆಗಾಗ ಪೋಸ್ಟ್ ಹಾಕ್ತಾನೆ ಇರ್ತಾರೆ. ಪೊಲೀಸರ ಬಗ್ಗೆ ಪೆಡ್ಲರ್ಗಳಿಂದ ಕಟ್ಟೆಚ್ಚರ. ಆನ್ಲೈನ್ನಲ್ಲಿ ನಡೆಯುವ ಡ್ರಗ್ಸ್ ದಂಧೆ ಮೇಲೆ ಪೊಲೀಸರು ಕಣ್ಣಿಟ್ಟಿರ್ತಾರೆ. ಪೊಲೀಸರ ಬಗ್ಗೆ ಪೆಡ್ಲರ್ಗಳು ಈ ಪೇಜ್ನಲ್ಲಿ ಮಾಹಿತಿ ನೀಡ್ತಾರೆ. ರಿಪಬ್ಲಿಕ್ ಕನ್ನಡ ಮಾಡಿರುವಂಥ ಸ್ಟ್ರಿಂಗ್ ಆಪರೇಷನ್ ಡ್ರಗ್ಸ್ ಕ್ಯಾಚ್ ಮಾಡಿರೋ ಬೆಂಗಳೂರು ಸಿಟಿ ಪೊಲೀಸ್ಗೆ ಅವ್ರಿಗೆ ನಾನು ಅಭಿನಂದನೆಯನ್ನು ಕೊಡ್ತೀನಿ. ಇತ್ತೀಚೆಗೆ ನೇರವಾಗಿ ಧೈರ್ಯವಾಗಿ ವೆಬ್ಸೈಟ್ ಮುಖಾಂತರನೇ ಡ್ರಗ್ಸ್ ಆರ್ಡರ್ ಮಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದಕ್ಕಾಗಿ ಬೆಂಗಳೂರು ನಗರ ಪೊಲೀಸನವರು ಮತ್ತು ಗೃಹ ಇಲಾಖೆ ಮತ್ತು ಕೇಂದ್ರ ಗೃಹ ಇಲಾಖೆ, ಪೋಸ್ಟಲ್ ಡಿಪಾರ್ಟ್ಮೆಂಟ್, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮತ್ತು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಎಲ್ಲರೂ ಸಹ ಕೈ ಜೋಡಿಸಿ ಇಂಥ ಒಂದು ಕೆಟ್ಟ ಪದ್ಧತಿಯನ್ನು ನಿಲ್ಲಿಸಬೇಕಾಗಿದೆ. ಆನ್ಲೈನ್ ಮೂಲಕ ಹೇಗೆ ಡ್ರಗ್ಸ್ ದಂಧೆ ನಡೆಯುತ್ತೆ ಅನ್ನೋದು, ಅದರಲ್ಲೂ ಹೊಸ ವರ್ಷದ ಆಚರಣೆ ಹತ್ತಿರ ಬರ್ತಾ ಇದ್ದಂತೆ ಈ ಆನ್ಲೈನ್ ಡ್ರಗ್ಸ್ ದಂಧೆ ಮತ್ತಷ್ಟು ಹೆಚ್ಚಾಗಿದೆ. ಸುನಿಲ್ ಧರ್ಮಸ್ಥಳ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಿಪಬ್ಲಿಕ್ ಕನ್ನಡ ವರ್ಸಸ್ ಡ್ರಗ್ ಮಾಫಿಯಾ ಈ ಅಭಿಯಾನ ಮುಂದುವರೆದಿದೆ. ಡ್ರಗ್ ಮಾಫಿಯಾದ ವಿರುದ್ಧ ಅನೇಕ ಪ್ರಕರಣಗಳನ್ನು, ಅನೇಕ ಸುದ್ದಿಗಳನ್ನು ರಿಪಬ್ಲಿಕ್ ಕನ್ನಡ ಕೂಡ ಪ್ರಸಾರ ಮಾಡುವ ಮೂಲಕ ಗೃಹ ಇಲಾಖೆಗೆ, ಪ್ರಮುಖವಾಗಿ ಪೊಲೀಸ್ ಇಲಾಖೆಗೆ ಈ ಡ್ರಗ್ಸ್ ದಂಧೆ ಎಷ್ಟು ಅವ್ಯಾಹತವಾಗಿ ನಡೀತಾ ಇದೆ ಅನ್ನೋದರ ಮಾಹಿತಿಯನ್ನು ಹಂಚಿಕೊಳ್ಳೋ ಜವಾಬ್ದಾರಿಯುತ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡಿದೆ. ಅದರ ಮುಂದುವರೆದ ಭಾಗ ಇವತ್ತು ಬೆಳಗ್ಗೆ 9 ಗಂಟೆಗೆ ನಾವು ಬ್ರೇಕ್ ಮಾಡಿದ ಸುದ್ದಿ. ಡ್ರಗ್ಸ್ ಸಂಪಾದನೆ ಮಾಡಬೇಕು ಅಥವಾ ಅದನ್ನು ಪಡ್ಕೊಳ್ಬೇಕು ಅಂತಂದರೆ ಯಾವುದೋ ಒಂದು ಚೈನ್ ಲಿಂಕೋ ಅಥವಾ ಗ್ಯಾಂಗ್ನ ಸದಸ್ಯರ ಪರಿಚಯವೋ ಇರಬೇಕು ಅನ್ನೋದಿಲ್ಲ. ಡ್ರಗ್ಸನ್ನು ಪಡ್ಕೊಳ್ಳಿಕ್ಕೆ ಯಾವುದೋ ಗುಪ್ತವಾದ ಜಾಗಕ್ಕೆ ಹೋಗಬೇಕು ಅನ್ನೋದು ಇಲ್ಲ. ಮನೇಲಿ ಕೂತು ಬಟ್ಟೆ ಅಥವಾ ಗ್ರಾಸರಿಯನ್ನು, ತರಕಾರಿ, ಹಾಲು, ಮೊಸರು ಎಲ್ಲ ಎಷ್ಟು ಈಸಿಯಾಗಿ ಈಗ ಆ್ಯಪ್ಗಳ ಮೂಲಕ ನೀವು ಮನೆಗೇನೆ ಡೆಲಿವರ್ ಆಗೋ ರೀತಿಯಲ್ಲಿ ಬುಕ್ ಮಾಡ್ಕೊಳ್ಬಹುದೋ ಅಷ್ಟೇ ಅನಾಯಾಸವಾಗಿ ಸೋಷಿಯಲ್ ಮೀಡಿಯಾದ ಮೂಲಕ ಡ್ರಗ್ಸ್ ದಂಧೆ ನಡೆಸಲಾಗ್ತಾ ಇದೆ ಅನ್ನೋ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ಇವತ್ತು ಸಾಕ್ಷಿ ಸಮೇತ ಪ್ರಸಾರ ಮಾಡಿತ್ತು. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ.
ಒಟ್ಟಾಗಿ ಒಂದು ಟೀಮ್ ವರ್ಕ್. ರಿಪಬ್ಲಿಕ್ ಕನ್ನಡ ಯುವ ಪೀಳಿಗೆ ಹಾಳು ಮಾಡುತ್ತಿರುವ ಡ್ರಗ್ಸ್ ದಂಧೆ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡುತ್ತಲೇ ಬಂತೆ. ಒಂದಲ್ಲ ಒಂದು ಆಪರೇಷನ್ಗಳನ್ನ ಮಾಡಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯನ್ನ ಎಚ್ಚರಿಸಿದೆ. ಇದೀಗ ಅಂತಹದೇ ಒಂದು ಡ್ರಗ್ಸ್ ನೆಟ್ವರ್ಕ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಪತ್ತೆ ಮಾಡಿದೆ. ಹೌದು, ರಾಜಧಾನಿ ಬೆಂಗಳೂರಿನ ಡ್ರಗ್ಸ್ ಅನ್ನೋದು ತುಂಬಾನೇ ಕಾಮನ್. ಆದ್ರೆ ಇದು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಈಗ ಬೆರಳ ತುದಿಯಲ್ಲೇ ಡ್ರಗ್ಸ್ ಸಿಗುವಂತಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದೊಂದು ಅಕೌಂಟ್ ಇದ್ರೆ ಸಾಕು, ಆ ಪೆಡ್ಲರ್ಸ್ಗಳಲ್ಲಿ ಡ್ರಗ್ಸ್ ಮಾರಾಟ ಮತ್ತು ಖರೀದಿ ಎರಡೂ ಸಹ ನಡೆಯುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಪೇಜ್ಗಳು ತುಂಬಾನೇ ಆಕ್ಟಿವ್ ಆಗಿವೆ. ಆ ಪೇಜ್ಗಳಲ್ಲಿ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ವಿಧಗಳ ಡ್ರಗ್ಸ್ ಸಿಗುತ್ತೆ, ನನ್ನ ಬಳಿ ಇಂತಹ ಡ್ರಗ್ಸ್ ಇದೆ ಅಂತ ಪೋಸ್ಟ್ ಹಾಕ್ತಾರೆ. ಸಿಲಿಕಾನ್ ಸಿಟಿಯಲ್ಲಿ ಡ್ರಗ್ಸ್ ಡೆಲಿವರಿ. ಡ್ರಗ್ ಪೆಡ್ಲರ್ಗಳು ಡೆಲಿವರಿ ಬಾಯ್ಗಳ ಮೂಲಕ ಖರೀದಿದಾರನಿಗೆ ರವಾನೆ ಮಾಡ್ತಾರೆ. ಹೆಣ್ಣೂರು, ಬಾಣಸವಾಡಿ, ಮಾರತ್ಹಳ್ಳಿ, ಬ್ರೂಕ್ಫೀಲ್ಡ್, ಕೋರಮಂಗಲ, ಕಲ್ಯಾಣನಗರ ಹೀಗೆ ಯಾವ ಏರಿಯಾದಲ್ಲಿ ಬೇಕಾದರೂ ಡ್ರಗ್ಸ್ ಸಿಗುತ್ತೆ ಅಂತ ಪೆಡ್ಲರ್ಗಳೇ ಆಗಾಗ ಪೋಸ್ಟ್ ಹಾಕ್ತಾನೆ ಇರ್ತಾರೆ. ಪೊಲೀಸರ ಬಗ್ಗೆ ಪೆಡ್ಲರ್ಗಳಿಂದ ಕಟ್ಟೆಚ್ಚರ. ಆನ್ಲೈನ್ನಲ್ಲಿ ನಡೆಯುವ ಡ್ರಗ್ಸ್ ದಂಧೆ ಮೇಲೆ ಪೊಲೀಸರು ಕಣ್ಣಿಟ್ಟಿರ್ತಾರೆ. ಪೊಲೀಸರ ಬಗ್ಗೆ ಪೆಡ್ಲರ್ಗಳು ಈ ಪೇಜ್ನಲ್ಲಿ ಮಾಹಿತಿ ನೀಡ್ತಾರೆ. ರಿಪಬ್ಲಿಕ್ ಕನ್ನಡ ಮಾಡಿರುವಂಥ ಸ್ಟ್ರಿಂಗ್ ಆಪರೇಷನ್ ಡ್ರಗ್ಸ್ ಕ್ಯಾಚ್ ಮಾಡಿರೋ ಬೆಂಗಳೂರು ಸಿಟಿ ಪೊಲೀಸ್ಗೆ ಅವ್ರಿಗೆ ನಾನು ಅಭಿನಂದನೆಯನ್ನು ಕೊಡ್ತೀನಿ. ಇತ್ತೀಚೆಗೆ ನೇರವಾಗಿ ಧೈರ್ಯವಾಗಿ ವೆಬ್ಸೈಟ್ ಮುಖಾಂತರನೇ ಡ್ರಗ್ಸ್ ಆರ್ಡರ್ ಮಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದಕ್ಕಾಗಿ ಬೆಂಗಳೂರು ನಗರ ಪೊಲೀಸ್ನವರು ಮತ್ತು ಗೃಹ ಇಲಾಖೆ ಮತ್ತು ಕೇಂದ್ರ ಗೃಹ ಇಲಾಖೆ, ಪೋಸ್ಟಲ್ ಡಿಪಾರ್ಟ್ಮೆಂಟ್, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮತ್ತು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಎಲ್ಲರೂ ಸಹ ಕೈ ಜೋಡಿಸಿ ಇಂಥ ಒಂದು ಕೆಟ್ಟ ಪದ್ಧತಿಯನ್ನು ನಿಲ್ಲಿಸಬೇಕಾಗಿದೆ. ಆನ್ಲೈನ್ ಮೂಲಕ ಹೇಗೆ ಡ್ರಗ್ಸ್ ದಂಧೆ ನಡೆಯುತ್ತೆ ಅನ್ನೋದು, ಅದರಲ್ಲೂ ಹೊಸ ವರ್ಷದ ಆಚರಣೆ ಹತ್ತಿರ ಬರ್ತಾ ಇದ್ದಂತೆ ಈ ಆನ್ಲೈನ್ ಡ್ರಗ್ಸ್ ದಂಧೆ ಮತ್ತಷ್ಟು ಹೆಚ್ಚಾಗಿದೆ. ಸುನಿಲ್ ಧರ್ಮಸ್ಥಳ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಿಪಬ್ಲಿಕ್ ಕನ್ನಡ ವರ್ಸಸ್ ಡ್ರಗ್ ಮಾಫಿಯಾ ಈ ಅಭಿಯಾನ ಮುಂದುವರೆದಿದೆ. ಡ್ರಗ್ ಮಾಫಿಯಾದ ವಿರುದ್ಧ ಅನೇಕ ಪ್ರಕರಣಗಳನ್ನು, ಅನೇಕ ಸುದ್ದಿಗಳನ್ನು ರಿಪಬ್ಲಿಕ್ ಕನ್ನಡ ಕೂಡ ಪ್ರಸಾರ ಮಾಡುವ ಮೂಲಕ ಗೃಹ ಇಲಾಖೆಗೆ, ಪ್ರಮುಖವಾಗಿ ಪೊಲೀಸ್ ಇಲಾಖೆಗೆ ಈ ಡ್ರಗ್ಸ್ ದಂಧೆ ಎಷ್ಟು ಅವ್ಯಾಹತವಾಗಿ ನಡೀತಾ ಇದೆ ಅನ್ನೋದರ ಮಾಹಿತಿಯನ್ನು ಹಂಚಿಕೊಳ್ಳೋ ಜವಾಬ್ದಾರಿಯುತ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡಿದೆ. ಅದರ ಮುಂದುವರೆದ ಭಾಗ ಇವತ್ತು ಬೆಳಗ್ಗೆ 9 ಗಂಟೆಗೆ ನಾವು ಬ್ರೇಕ್ ಮಾಡಿದ ಸುದ್ದಿ. ಡ್ರಗ್ಸ್ ಸಂಪಾದನೆ ಮಾಡಬೇಕು ಅಥವಾ ಅದನ್ನು ಪಡ್ಕೊಳ್ಬೇಕು ಅಂತಂದರೆ ಯಾವುದೋ ಒಂದು ಚೈನ್ ಲಿಂಕೋ ಅಥವಾ ಗ್ಯಾಂಗ್ನ ಸದಸ್ಯರ ಪರಿಚಯವೋ